ತಾಲೂಕಿನ ಎಚ್ಎಸ್ ವೆಂಕಟಾಪುರ ಗ್ರಾಮದ ರೈತರು ಆತಂಕಗೊಂಡಿದ್ದಾರೆ. ಜಮೀನಿಗೆ ಹೋಗಬೇಕು ಅಂತ ಹೇಳಿದ್ರೆ ಭಯ ಪಡ್ತಾ ಇದ್ದಾರೆ. ಅಷ್ಟಕ್ಕೂ ರೈತರ ಆತಂಕಕ್ಕೆ ಕಾರಣ ಏನು? ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಗದಗ ತಾಲೂಕಿನ ಎಚ್ಎಸ್ ವೆಂಕಟಾಪುರ ಗ್ರಾಮದ ರೈತರು ಜಮೀನಿಗೆ ಹೋಗೋದಕ್ಕೂ ಆತಂಕ ಪಡ್ತಾ ಇದ್ದಾರೆ. ಜಮೀನಿನಲ್ಲಿ ಮಾಡಲಾಗಿದ್ದ ವಿಂಡ್ ಫ್ಯಾನ್ ರೈತರ ನೆಮ್ಮದಿ ಕಸಿದಿದೆ. ರೈತ ಜಮೀನಿನಲ್ಲಿ ವಿಂಡ್ ಫ್ಯಾನ್ ರೆಕ್ಕೆಯೊಂದು ಮುರಿದು ಬಿದ್ದಿದ್ದು ರೈತರು ಪರದಾಡುವಂತಾಗಿದೆ. ಗ್ರಾಮದ ರಾಜೇಶ್ ಪಾಟೀಲ ಎಂಬುವರ ಸರ್ವೆ ನಂಬರ್ 42ರ ಜಮೀನಿನಲ್ಲಿ ರೆನ್ಯೂ ಕಂಪನಿಯ ವಿಂಡ್ ಫ್ಯಾನ್ ಅಳವಡಿಸಲಾಗಿತ್ತು. 1 ಎಕರೆ ಖರೀದಿ ಪಡೆದು ಅದರ ಬಳಿಯ 5 ಎಕರೆ ಲೀಸ್ ಪಡೆದಿದ್ರು. ಅದರ ಕೆಳಭಾಗ ಅಷ್ಟೇ ಅಲ್ಲ, ಮಳೆ ಗಾಳಿಯ ರಭಸಕ್ಕೆ ಅದರ ತುಕಡಿಗಳು ಸುಮಾರು 400-500 ಮೀಟರ್ ವರೆಗೆ ಬೀಳಲಾರಂಭಿಸಿವೆ. ಇದರಿಂದ ರೈತರ ಬೆಳೆಗಳು ನಾಶವಾಗಿದೆ. ಇಷ್ಟೇ ಅಲ್ಲ, ಜಮೀನು ಉಳುಮೆ ಮಾಡಲು, ಬೆಳೆ ಕಟಾವು ಮಾಡಲು ಹಿಂದೇಟು ಹಾಕ್ತಾ ಇದ್ದಾರೆ. ಎತ್ತುಗಳಿಗೆ ಕುಂಟೆ ಹೊಡೆಯಲು ಟ್ರ್ಯಾಕ್ಟರ್ಗಳಿಗೂ ತೊಂದರೆಯಾಗಿದೆ. ಕೃಷಿ ಕಾರ್ಮಿಕರಿಗೂ ಮುಟ್ಟದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ವಿಂಡ್ ಕಂಪನಿಯವರಿಗೆ ಹೇಳಿದ್ರೆ ಬರೀ ಹಾರಿಕೆಯ ಉತ್ತರ ನೀಡ್ತಾ ಇದ್ದಾರಂತೆ. ಬರ್ತೀವಿ, ನೋಡ್ತೀವಿ, ತನಿಖೆ ಮಾಡ್ತೀವಿ, ಪರಿಹಾರದ ಬಗ್ಗೆ ತಿಳಿಸ್ತೇವೆ ಅಂತೆಲ್ಲ ಹಾರಿಕೆಯ ಉತ್ತರ ನೀಡ್ತಾ ಇದ್ದಾರಂತೆ. ನಾವು ದಾರಿ ಕೊಟ್ಟಿದ್ರಿ ಸರ್, ನಮ್ಮ ಹೊಲದಾಗ ಎಲ್ಲ ಬಿದ್ದಿದ್ರು ಸರ್. ಅವು ಕಟಾವು ಇದ್ರವ್ರಿ ಪ್ಯಾನಿನ ರೆಕ್ಕಿವು. ಅದರ ಒಂದು ಪೈಪ್ ಹೊಡೆದೈತಿ ಸರ್, ನಮ್ದು ಒಳಗಟ್ಟಿ ಬಿದ್ದೈತಿ ರೀ. ಇವ್ರು ಅಡ್ಡಾಡೋದಕ್ಕೆ ಏನಾರ ರೆಸ್ಪಾನ್ಸ್ ಮಾಡಲ್ಲ ಸರ್ ಅವ್ರು. ನಾವು ಹೇಳಿ ಸಾಕತ್ತು ಸರ್. ಅವರು ಇದ್ರಲ್ಲಿ ಮತ್ತು ಪ್ಯಾನಿಗೆ ಯಾರು ಬಂದ್ರೆ ತೊಂದರೆ ಆಗುತ್ತೆ ಅಂತೇಳಿ ಕಾಯಾಕಿದ್ರು ಸರ್. ಅವ್ರ ಸತಿ ಹೇಳಿದ್ರು ಸರ್, ಅವ್ರೇನು ರೆಸ್ಪಾನ್ಸ್ ಮಾಡಲ್ಲ ಸರ್. ಹೇಳಿ ಸಾಕಾಗಿರಿ ಕೈ ಬಿಟ್ರು. ನಾವು ಆರಿಸಿ ನಾವು ಹೋಗುದು ಸರ್. ಇಲ್ಲಿ ನೆನೆಗೆಲ್ಲ ಹೊಡ್ಯಕ್ಕೆ ಎದಕ್ಕಾರ ಕಳೆ ಕಾಳಿಗೆ ಬರ್ಬೇಕಂದ್ರೆ ಗಣ ತೊಂದರೆ ಆಕೈತಿ ಸರ್. ಲೇಬರ ಬರೋದಿಲ್ಲ ಸರ್. ನಾವೇ ಎದುರು ಬಾಳೆ ಮಾಡಿ ನೋಡಿ ಸರ್. ನಮ್ಮ ಹೊಲ್ದಾಗ ಜಗ್ ಬಿದ್ರು ಸರ್. ರೋಡ್ ಮಟ್ಟ ಬಿದ್ದರು ಸರ್. ಅವ್ರು ಹೇಳಿ ಸಾಕತ್ತು ಸರ್. ಹೇಳಿ ಕೈ ಬಿಟ್ಟು ನಾವು ಆರಿಸಿ ನಾವು ಇದು ಮಾಡಿ ಹಾಗೆ ಎದುರು ಬಿತ್ತೀವ್ರಿ ಸರ್. ನಾವು ದಾರಿ ಕೊಟ್ಟಾರ ಸರ್. ಹೊಲ್ದಾಗ ಇವು ರೆಕ್ಕೆ ಇವು ಕಟ್ಟಾಗಿ ಬಿದ್ದಿದ್ದು ಏನೂ ಕೊಟ್ಟಿಲ್ಲ ಸರ್ ಅವ್ರು. ಎಷ್ಟು ದೂರ ಬೀಳ್ತೈತೆ ರೀ ಇದು ಒಂದು 400-500 ಮೀಟ್ರ್ ದೂರ ಬೀಳ್ತೈತೆ ಸರ್. ಹ್ಞೂ ರೀ, ದಾರಿ ರೋಡ್ ಮಟ್ಟನ ಬಿದ್ದೈತೆ ಸರ್. ಇದು ಸುತ್ತ ಎಲ್ಲ ಬಾಜು ಹೊಲ್ದಾಗ ಬಿದ್ದವ್ರು ಸರ್. ಅವ್ರು ಹೇಳಿದ್ರೆ ಒಟ್ಟ ರೆಸ್ಪಾನ್ಸ್ ಮಾಡೋಲ್ಲ ಸರ್ ನಮಗೆ ಅವರು. ಕಳೆದ 1.5 ವರ್ಷದ ಹಿಂದೆಯಷ್ಟೇ ಈ ಫ್ಯಾನ್ ಅಳವಡಿಸಲಾಗಿತ್ತು. ರೆನ್ಯೂ ಕಂಪನಿಯ ರೆಕ್ಕೆಯ ಬಿಡಿ ಭಾಗಗಳು ಕಟ್ಟಾಗಿ ಆಗೊಂದು ಈಗೊಂದು ಬೀಳಲಾರಂಭಿಸಿವೆ. ಆ ಭಯದಿಂದ ಯಾರೂ ಕೂಲಿ ಕಾರ್ಮಿಕರು ಜಮೀನು ಕೆಲಸಕ್ಕೆ ಬರ್ತಾ ಇಲ್ಲ. ಇದು ಓರ್ವ ರೈತನ ಸಮಸ್ಯೆ ಅಲ್ಲ. ಈ ಪ್ಲಾನ್ ಸುತ್ತಲಿನ 10 ಜನ ರೈತರಿಗೆ ಇದರಿಂದ ಸಾಕಾಗಿದೆ. ಬೆಳೆ ನಾಶಕ್ಕೆ ಪರಿಹಾರವೂ ಸಿಗ್ತಾ ಇಲ್ಲ. ಇತ್ತ ದುರಸ್ತಿ ಸಹ ಮಾಡ್ತಾ ಇಲ್ಲ. ಈ ರೆಕ್ಕೆ ಕಟ್ಟಾಗಿ ಬಿದ್ದು ತಿಂಗಳು ಕಳೆದ್ರೂ ಕೂಡ ಕ್ಯಾರೆ ಅಂತಿಲ್ಲ. ಇದರಿಂದ ರೈತರು ಜಮೀನಿನಲ್ಲಿ ಜೀವ ಭಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಿನೋ ಕಂಪನಿಯವರು ಫ್ಯಾನ್ ಹಾಕಿ ಮಳೆ ಗಾಳಿಗೆ ವಿಕೋಪಕ್ಕೆ ಬಿದ್ದು ನಮ್ಮ ಹೊಲ ಬಾಳೆ ಮಾಡೋಕ್ಕೆ ತೊಂದರೆ ಆಗಿದೆ. ಫ್ಯಾನಿಂದ ರೆಕ್ಕಿ ಬಂದು ಆ ಟೈಮ್ನಾಗ ಅವ್ರು ಏನಂದ್ರು ಕಂಪ್ನಿಯವರು, ನಿಮ್ಗೆ ಏನಾರು ಪರಿಹಾರ ಕೊಡ್ತೀವಿ, ಇವನ್ನೆಲ್ಲ ವಗಾತಿ ಮಾಡೋ ಅಂತ. ಆ ಪ್ರಕಾರ ನಾವು ಹಿಂದೆಲ್ಲ ಆಳು ಹೆಚ್ಚು ಮಾಡಕ್ಕೆ ಹೋದ್ವಿ. ಅದು ತಿಂದು ಬಿಡಾಕುಂತ ಕೈ ಬಿಟ್ವಿ. ಹೊಳ್ಳಿ ಇನ್ನಾದರೂ ರೆಸ್ಪಾನ್ಸಿಬಲ್ ಮಾಡುವಲ್ರು. 3-4 ತಿಂಗಳಾದರು. ಆಮೇಲೆ ಎತ್ತಿನ ಕಾಲು ಇದಾಗ್ಯಾವು ಎಡಿ ಹೊಡಿ ಮುಂದಾಗ. ಆಮೇಲೆ ನಾವು JCB ಹಚ್ಚಿ ಜಗ್ಸಿದ್ವಿ, ಟ್ಯಾಕ್ಟರ್ ಹಚ್ಚಿ ಜಗ್ಸಿದ್ರು ಬರುವಲ್ವು. ಇಲ್ಲ, ಅವರು ಲೀಸ್ ಬಿಟ್ಟೆ ನಮ್ಮ ಹೊಲ, ನಾವು ಲವಣಿ ಮಾಡಿದ ಹೊಲ ಬಿದ್ದೈತಿ ಸರ್. ತೊಂದರೆ ಭಾಳ ಆಗೈತೆ ಸರ್. ಯಾರೋ ಲೇಬರ್ ಸತೆ ಬರೋಕ್ಕೆ ಒಲ್ಲೆ ಅಂತಾರೆ ಸರ್. ಅದು ಫ್ಯಾನ್ ಎಲ್ಲಿ ಮೈ ಮೇಲೆ ಬೀಳ್ತಾವ ಅಂತೇಳಿ ಸರ್. ಒಟ್ನಲ್ಲಿ ರೈತ ಒಂದಲ್ಲ ಒಂದು ಸಮಸ್ಯೆಗೆ ಸಿಲುಕಿ ನಲುಗುವಂತಾಗಿದೆ. ಈ ಫ್ಯಾನ್ ಹೊಸದಾಗಿ ಅಳವಡಿಸಿದ್ದು ತಾಂತ್ರಿಕ ದೋಷದಿಂದ ಹೀಗಾಗಿದೆ ಎನ್ನಲಾಗ್ತಾ ಇದೆ. ಅದೇನೇ ಇರಲಿ, ಈ ವಿಂಡ್ ಫ್ಯಾನ್ ಹಾವಳಿಯಿಂದ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡುವಂತಾಗಲಿ. ಜಮೀನಿನಲ್ಲಿ ಜೀವ ಭಯದಲ್ಲಿ ಕೆಲಸ ಮಾಡೋ ಅನ್ನದಾತರ ಬವಣೆ ಆದಷ್ಟು ಬೇಗ ತಪ್ಪಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮನ್ ಸೈಯದ್ ಜೊತೆಗೆ ಫಾರೂಕ್ ಮಖಾನದಾರ, ಜೀ ಕನ್ನಡ ನ್ಯೂಸ್, ಗದಗ.